ಮಾಡಬಹುದಾ, ಮಾಡಬೇಕಾ? ಈಗಂತೂ ಎಲ್ಲರೂ ಅವರು ದಿನನಿತ್ಯ ಏನು ಹೇಳ್ತಾರೆ, ಒಂದು ರೋಟೀನಲ್ಲಿ ಯೋಗವನ್ನು ಕೂಡ ಅಳವಡಿಸ್ಕೊಳ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆ ಎಷ್ಟು ಖುಷಿ ಇದೆ ತಮಗೆ? ಈಗ ಯೋಗ ಅಂತಿದ್ದಾಗಲೇ ಸಹಜಯೋಗದ್ದು ಎಷ್ಟೋ ಯೋಗಗಳಿದೆ. ಅದರಲ್ಲಿ ಸಹಜಯೋಗದ ವಾಟ್ ಇಸ್ ದ ಇಂಪಾರ್ಟೆನ್ಸ್, ಅದರ ಪ್ರಾಮುಖ್ಯತೆ ಏನು ಅಂತ ಎಲ್ಲ ಜನಗಳು ಸಾಮಾನ್ಯವಾಗಿ ಸಹಜ ಯೋಗ ಬಗ್ಗೆ ಮಾತಾಡಲೇಬೇಕು. ಸೊ ಮಾತಾಡೋದಕ್ಕಿಂತ ಮುಂಚೆ ನಮ್ಮ ಜೊತೆ ಒಂದು ವೀಟ್ ಇದೆ, ಅದು ನೋಡ್ಕೊ ಬಂದಾದ್ಮೇಲೆ ಮಾತಾಡಿದ್ರೆ ಇನ್ನಷ್ಟು ಚೆನ್ನಾಗಿರುತ್ತೆ ಅನ್ಕೋತೀನಿ. ಓಕೆ ಅಲ್ವಾ? ಸಹಜ ಯೋಗ ಬಗ್ಗೆ ಒಂದು ಚುರುಕಾದಂತಹ ವೀಟಿ ಇದೆ, ನೋಡ್ಕೊ ಬನ್ನಿ. ಸಹಜ ಯೋಗದ ಕಿರುಪರಿಚಯ. ಸಹಜ ಯೋಗ ನಿಸ್ಸಂಶಯವಾಗಿ ಅಪೂರ್ವವಾದ ಧ್ಯಾನ ಮಾರ್ಗವಾಗಿದೆ. ಪರಮ ಪೂಜ್ಯ ಶ್ರೀ ಮಾತಾಜಿ ನಿರ್ಮಲಾದೇವಿಯವರು 1970ರಲ್ಲಿ ಸುಲಭವಾದ ಈ ಧ್ಯಾನ ಕ್ರಮವನ್ನು ರೂಪಿಸಿ ನಮಗೆ ಅನುಗ್ರಹಿಸಿದ್ದಾರೆ. ಶ್ರೀ ಮಾತಾಜಿಯವರು PK ಸಾಲ್ವೆ ಮತ್ತು ಕಾರ್ನೇಲಿಯಾ ದಂಪತಿಗಳಿಗೆ 21 ಮಾರ್ಚ್ 1923ರಲ್ಲಿ ಮಧ್ಯಪ್ರದೇಶದ ಚಿಂದ್ವಾಡದಲ್ಲಿ ಜನಿಸಿದರು. ರಾಷ್ಟ್ರಪ್ರೇಮಿಗಳಾದ ಇವರ ತಂದೆ ತಾಯಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದ್ದಲ್ಲದೆ ತಮ್ಮದೆಲ್ಲವನ್ನೂ ದೇಶಕ್ಕಾಗಿ ತ್ಯಾಗ ಮಾಡಿದ್ದರು. ಕೆಲವು ಸಮಯ ಶ್ರೀ ಮಾತಾಜಿ ಮಹಾತ್ಮ ಗಾಂಧಿಯವರ ಆಶ್ರಮದಲ್ಲಿದ್ದರು. ಚಿಕ್ಕ ವಯಸ್ಸಿನಲ್ಲೇ ಸ್ವಾತಂತ್ರ್ಯ ಹೋರಾಟದ ಮುಂದಾಳತ್ವ ವಹಿಸಿದ್ದರು. ಶ್ರೀ ಮಾತಾಜಿಯವರು CP ಶ್ರೀವಾಸ್ತವ ಅವರೊಡನೆ ವಿವಾಹವಾಗಿದ್ದರು. ಕೇಂದ್ರ ಸರ್ಕಾರದ ಅತಿ ಉನ್ನತ ಹುದ್ದೆಯಲ್ಲಿದ್ದ ಶ್ರೀವಾಸ್ತವ ಅಂದಿನ ಪ್ರಧಾನಮಂತ್ರಿಗಳಾಗಿದ್ದ ಶ್ರೀ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಉಪಕಾರ್ಯದರ್ಶಿಗಳಾಗಿದ್ದರು. ಶ್ರೀ ಮಾತಾಜಿ ನಿರ್ಮಲಾದೇವಿಯವರು 1970ರಲ್ಲಿ ಸಹಜಯೋಗ ಧ್ಯಾನ ಕ್ರಮವನ್ನು ರೂಪಿಸಿದ ದಿನದಿಂದ ಬಹಳ ಶ್ರಮಪಟ್ಟು ದೇಶ ವಿದೇಶಗಳಲ್ಲಿ ಸಂಚರಿಸಿ ಸಹಜಯೋಗ ಧ್ಯಾನ ವಿಧಾನದ ಮೂಲಕ ಸಾವಿರಾರು ಜನರಿಗೆ ಆತ್ಮ ಸಾಕ್ಷಾತ್ಕಾರವನ್ನು ಅನುಗ್ರಹಿಸಿ ಅವರ ಜೀವನ ಸಾರ್ಥಕಗೊಳಿಸಿದ್ದಾರೆ. ಸಹಜ ಯೋಗ ಅಭ್ಯಾಸದಿಂದ ವ್ಯಕ್ತಿಯ ದೈಹಿಕ, ಮಾನಸಿಕ ಹಾಗೂ ಭಾವನೆಗಳನ್ನು ಮೀರಿದ ಅಂತರ್ಗತ ಚೈತನ್ಯ ಶಕ್ತಿಯ ಅದ್ಭುತ ಅನುಭವ ಆಗುತ್ತದೆ. ಸಹಜ ಎಂದರೆ ಪ್ರಕೃತಿ ಸಹಜವು ನಮ್ಮೊಂದಿಗೆ ಜನಿಸಿದ್ದು ತಂತಾನೇ ಸ್ಫುರಿತಗೊಳ್ಳುವುದು ಎಂದರ್ಥ. ನಮ್ಮೊಂದಿಗೆ ಜನಿಸಿದ ನಮ್ಮೊಳಗೆ ಇರುವ ಅಂತಃಶಕ್ತಿ ಕುಂಡಲಿನಿ ಶಕ್ತಿ. ಇದು ಸರ್ವವ್ಯಾಪಿಯಾದ ಪರಮಾತ್ಮನ ಚೈತನ್ಯದೊಂದಿಗೆ ಒಂದಾಗುವುದೇ ಯೋಗ. ಸಹಜವಾಗಿ ಲಭಿಸಬಲ್ಲ ಈ ಯೋಗ ವಿಧಾನಕ್ಕೆ ಶ್ರೀ ಮಾತಾಜಿ ಅವರು ಸಹಜ ಯೋಗ ಎಂದು ಸರಳವಾದ ಹೆಸರನ್ನಿಟ್ಟಿದ್ದಾರೆ. ಪ್ರತಿ ವ್ಯಕ್ತಿಯ ಬೆನ್ನು ಮೂಳೆಯ ಬುಡದಲ್ಲಿ ತ್ರಿಕೋನಾಕಾರದ ಮೂಳೆಯ ನಡುವೆ 3.5 ಸುತ್ತು ಹಾಕಿಕೊಂಡ ಈ ಕುಂಡಲಿನಿ ಶಕ್ತಿಯ ಜೊತೆಗೆ ಇಡ, ಪಿಂಗಳ, ಸುಷುಮ್ನ ಎನ್ನುವ 3 ನಾಡಿಗಳು ಮತ್ತು ಮೂಲಾಧಾರ, ಸ್ವಾದಿಷ್ಠಾನ, ನಾಭಿ, ಅನಾಹತ, ವಿಶುದ್ಧಿ, ಆಜ್ಞಾ, ಸಹಸ್ರಾರ ಎನ್ನುವ 7 ಚಕ್ರಗಳಿವೆ. ಸಹಜಯೋಗ ತಿಳಿಸುವ ಧ್ಯಾನ ಕ್ರಮವನ್ನು ಚೆನ್ನಾಗಿ ಪಾಲಿಸುವ ಯಾವುದೇ ವ್ಯಕ್ತಿಗೆ ಈ ಕುಂಡಲಿನಿ ಶಕ್ತಿಯ ಅನುಭವ ಖಂಡಿತ ಆಗುತ್ತದೆ. ಜಾಗೃತಗೊಂಡ ಕುಂಡಲಿನಿ ಶಕ್ತಿಯ ಅನುಭವವನ್ನು ಆತ್ಮಜಾಗೃತಿ ಅಥವಾ ಆತ್ಮ ಸಾಕ್ಷಾತ್ಕಾರ ಎನ್ನುತ್ತಾರೆ. ಈ ದಿವ್ಯಾನುಭವ ಬೇಕೆಂಬ ನಿಜವಾದ ಆಸೆಯಿಂದ ಸಹಜಯೋಗ ಧ್ಯಾನಕ್ಕೆ ಕುಳಿತಾಗ ಈ ಸೂಕ್ಷ್ಮ ಶಕ್ತಿ ಸುಷುಮ್ನಾ ನಾಡಿಯಲ್ಲಿ ಹರಿಯುತ್ತದೆ. ನಮ್ಮಲ್ಲಿನ ಚಕ್ರಗಳನ್ನು ಜಾಗೃತಗೊಳಿಸಿ ಬಲಗೊಳಿಸುತ್ತಾ ಆಜ್ಞಾಚಕ್ರ ದಾಟಿ ಸಹಸ್ರದಳ ಸ್ವರೂಪಿ ಸಹಸ್ರಾರ ಚಕ್ರ ತಲುಪುತ್ತದೆ. ಸರ್ವವ್ಯಾಪಿಯಾದ ಪರಮಾತ್ಮನ ಜೊತೆ ಒಂದಾದ ಅನುಭವ ನೀಡುತ್ತದೆ. ಆಗ ಧ್ಯಾನಿಯ ತಲೆ, ಸುಳಿ, ಅಂಗೈ ಮತ್ತು ಬೆರಳುಗಳಲ್ಲಿ ತಂಪಾದ ಗಾಳಿಯ ತರಂಗಗಳೇಳುತ್ತವೆ. ಇದು ಪರಮಾತ್ಮನ ಪ್ರೇಮದ ಹರಿವು. ಧ್ಯಾನಿಯು ಈ ತರಂಗಗಳ ತಂಪಾದ ತಣ್ಣನೆ ಅನುಭವವನ್ನು ಆನಂದಿಸುತ್ತಾ ಹಾಯಾಗಿ ತನ್ನನ್ನೇ ಮರೆತು ಪ್ರಶಾಂತ ಸ್ಥಿತಿಯನ್ನು ತಲುಪುತ್ತಾನೆ. ಭಾರತವಲ್ಲದೆ ವಿಶ್ವಾದ್ಯಂತ 160ಕ್ಕೂ ಹೆಚ್ಚಿನ ದೇಶಗಳಲ್ಲಿ ಸಾವಿರಾರು ಜನ ಆತ್ಮ ಜಾಗೃತಿಯ ಅನುಭವ ಪಡೆಯುತ್ತಿದ್ದಾರೆ. ಸಹಜಯೋಗ ಧ್ಯಾನ ಕಲಿತು ಇತರ ಆಸಕ್ತರಿಗೂ ಉಚಿತವಾಗಿ ಕಲಿಸುತ್ತಿದ್ದಾರೆ. ಸಹಜ ಯೋಗ ಕ್ರಮಗಳನ್ನು ವೈಜ್ಞಾನಿಕವಾಗಿ ನಿರೂಪಿಸಬಹುದು. ಮನೋದೈಹಿಕ ಆರೋಗ್ಯಕ್ಕಾಗಿ ಸಹಜ ಯೋಗ ಒಂದು ಪರ್ಯಾಯ ಚಿಕಿತ್ಸಾ ಕ್ರಮ ಎಂದು ಭಾರತ ವೈದ್ಯಕೀಯ ಸಂಘ ಮನ್ನಣೆ ಕೊಟ್ಟಿದೆ. ಸಹಜ ಯೋಗ ಧ್ಯಾನದಿಂದ ಮನೋದೈಹಿಕ ಆರೋಗ್ಯದ ಮೇಲೆ ಆಗುವ ಪರಿಣಾಮ ಮತ್ತು ಲಾಭ ಕುರಿತು ನಮ್ಮ ದೇಶ ಹಾಗೂ ಇತರ ದೇಶಗಳಲ್ಲಿ ವೈದ್ಯಕೀಯ ಮತ್ತು ಮನೋವೈದ್ಯಕೀಯ ಅಧ್ಯಯನಗಳನ್ನು ನಡೆಸಲಾಗಿದೆ. ಅಧ್ಯಯನಗಳನ್ನು ಕೈಗೊಂಡ ಡಾಕ್ಟರುಗಳು, ಮನೋವೈದ್ಯರು ಮತ್ತು ಸಂಶೋಧಕರು ಒತ್ತಡ ಕಡಿಮೆ ಆಗುವಲ್ಲಿ, ಶಾಂತ ಮನಸ್ಥಿತಿ ನೀಡುವಲ್ಲಿ ಸಹಜ ಯೋಗ ಬಹಳ ಪರಿಣಾಮಕಾರಿ ಎಂಬ ಅಭಿಪ್ರಾಯ ಪಟ್ಟಿದ್ದಾರೆ.
ದೆಹಲಿ ವಿಶ್ವವಿದ್ಯಾನಿಲಯವು ಸಹಜಯೋಗವನ್ನು ಅಧ್ಯಯನ ವಿಷಯವಾಗಿ ಅನುಮೋದಿಸಿದೆ. ಸಹಜಯೋಗ ಧ್ಯಾನ ಕ್ರಮದ ತಂತ್ರಗಳನ್ನು ಸಂಶೋಧನೆಗೆ ಬಳಸಿದ ಅನೇಕರು MD ಮತ್ತು ಡಾಕ್ಟರೇಟ್ ಪದವಿಗಳನ್ನು ಪಡೆದಿರುತ್ತಾರೆ. ಮುಂಬಯಿಯ ವಾಶಿ ಎಂಬಲ್ಲಿ ಶ್ರೀ ಮಾತಾಜಿಯವರು ಅಂತಾರಾಷ್ಟ್ರೀಯ ಸಹಜಯೋಗ ಸಂಶೋಧನಾ ಸಂಸ್ಥೆಯನ್ನು ಸ್ಥಾಪಿಸಿದ್ದಾರೆ. ಇಲ್ಲಿ ಪರಿಣಿತ ಡಾಕ್ಟರುಗಳು ಸಹಜಯೋಗ ಕ್ರಮಗಳಾದ ಚಕ್ರಶುದ್ಧಿ ಮತ್ತು ಸೂಕ್ಷ್ಮ ಶರೀರದ ಸಮತೋಲನೆ ಮುಂತಾದವುಗಳಿಂದ ವ್ಯಕ್ತಿಯ ಮನೋದೈಹಿಕ ಕಾಯಿಲೆಗಳಿಗೆ ಚಿಕಿತ್ಸೆ ಮಾಡುತ್ತಾರೆ. ನಮ್ಮೊಳಗಿನ ಅಸಮತೋಲನೆಯನ್ನು ನಿವಾರಣೆ ಮಾಡಿ ಆಂತರಿಕ ಸಮತೋಲನೆಯನ್ನು ತರುವುದೇ ಸಹಜಯೋಗದ ಉದ್ದೇಶವಾಗಿದೆ. ಸತತವಾಗಿ ಸಹಜಯೋಗ ಧ್ಯಾನ ಮಾಡುವುದರಿಂದ ಗುಣಾತ್ಮಕ ವ್ಯಕ್ತಿತ್ವ ರೂಪುಗೊಳ್ಳುತ್ತದೆ. ಸಹಜಯೋಗದ ಮೂಲಕ ಆತ್ಮ ಸಾಕ್ಷಾತ್ಕಾರದ ಅನುಭವ ಪಡೆಯಲು ನಿಮ್ಮನ್ನು ಆಹ್ವಾನಿಸುತ್ತಿದ್ದೇವೆ. ಸಹಜ ಯೋಗ ಎಷ್ಟು ಡಿಫ್ರೆಂಟ್ ಫ್ರಮ್ ದ ಯೂಶುವಲ್ ಯೋಗ? ಏನ್ ಡಿಫ್ರೆನ್ಸ್ ಇದೆ ಸಹಜ ಯೋಗಕ್ಕೂ ಮತ್ತೆ ಯೂಶುವಲ್ ಯೋಗಕ್ಕೂ? ನೋಡಿ, ಪತಂಜಲಿ ಯೋಗ ಸೂತ್ರದಲ್ಲಿ 8 ಮೆಟ್ಟಲುಗಳು ಹತ್ತಿದರೆ ಅದು ಯೋಗ ಅಂತ ಹೇಳ್ತಾರೆ. ಅದರೊಳಗೇನು ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಆಮೇಲೆ ಸಮಾಧಿಯನ್ನು. ಸಮಾಧಿ ಸ್ಥಿತಿಯನ್ನು ತಲುಪಬೇಕಾದ್ರೆ ಈ 8 ಮೆಟ್ಟಲುಗಳನ್ನು ಹತ್ತಿದಾಗ ಮಾತ್ರ ನಮಗೆ ಸಮಾಧಿ ಸ್ಥಿತಿ ಸಿಗತ್ತೆ ಅಂತ ಅವರು ಹೇಳೋದು. ಆದರೆ ನಾವೇನು ಮಾಡ್ತೀವಿ, ಯಮ ನಿಯಮ ಇಸ್ ನಥಿಂಗ್ ಬಟ್ ಸೋಷಿಯಲ್ ಡಿಸಿಪ್ಲಿನ್ ಆಸ್ ವೆಲ್ ಇಂಡಿವಿಜುವಲ್ ಡಿಸಿಪ್ಲಿನ್. ಅದನ್ನು ನಾವು ಯಾವ ಥರ ಮಾಡಬೇಕು, ಕಳ್ತನ ಮಾಡಬೇಡ, ಸುಳ್ತನ ಮಾಡಬೇಡ, ಇನ್ನೊಬ್ಬರ ಹೆಂಗಸರನ್ನ ನೋಡಬೇಡ, ಯಾವಾಗಲೂ ಸತ್ಯವನ್ನೇ ಹೇಳು, ಇವೆಲ್ಲವೂ ಏನಿದೆ ನಮ್ಮ ಪ್ರತಿನಿತ್ಯ ದಿವಸದ ಕಾರ್ಯಕ್ರಮಗಳಲ್ಲಿ ಅದನ್ನು ಸೇರಿಸ್ಬಿಟ್ಟಿದ್ದಾರೆ. ಅಲ್ಲಿಂದ ನಾವು ಅದನ್ನು ಮಾಡ್ಕೊಳ್ತಾ ಬರಬೇಕು ಅಂತ ಹೇಳಿದ್ದಾರೆ, ಯಮ ನಿಯಮ. ಅದಾದ ಮೇಲೆ ಏನಾಗುತ್ತೆ, ಆಸನಗಳು. ಈಗಿನ ಕಾಲದಲ್ಲಿ ಏನು ಅಂತಂದರೆ ಆಸನಗಳು, ಆ ಆಸನ ಹಾಕದೆ, ಶೀರ್ಷಾಸನ ಹಾಕದೆ, ಸೂರ್ಯ ನಮಸ್ಕಾರ ಮಾಡದೆ, ಇವೆಲ್ಲದನ್ನು ನಾನು ಮಾಡಿಬಿಟ್ಟು ಇದನ್ನೇ ಯೋಗ ಅಂತ ನಾವು ತಿಳ್ಕೊಂಡಿದ್ದೀವಿ. ಆದರೆ ದಿಸ್ ಈಸ್ ಓನ್ಲಿ ಎ ಥರ್ಡ್ ಸ್ಟೆಪ್ ಆಫ್ ಯೋಗ ಸೂತ್ರ. ವಾಟ್ ಇಸ್ ದಿ ಫಸ್ಟ್ ಸ್ಟೆಪ್? ಫಸ್ಟ್ ಸ್ಟೆಪ್ ಯಮ ನಿಯಮ ಅಂತ ಹೇಳಿದ್ನಲ್ಲ, ನಾವು ಪ್ರತಿ ದಿವಸ ನಾವು ಅನುಸರಿಸಬೇಕಾದಂಥದ್ದು. ಅದರೊಳಗಡೆ ಏನು, ಸತ್ಯವನ್ನೇ ಹೇಳೋದು, ಅಶುಚಿ ಆಗಿಲ್ಲದೆ ಇರತಕ್ಕಂಥದ್ದು, ನಾವು ಶುಚಿಯಾಗಿರಬೇಕು, ನಾವು ಸತ್ಯವನ್ನೇ ಹೇಳಬೇಕು, ನಾವು ಇನ್ನೊಬ್ಬರ ವಸ್ತುಗಳನ್ನು ನಾವು ಕದಿಬಾರ್ದು, ಇನ್ನೊಬ್ಬ ಹೆಂಗಸರನ್ನ ನಾವು ನೋಡಬಾರ್ದು, ನಮ್ಮ ಹೆಂಡತಿನ ಬಿಟ್ಟು, ಇವೆಲ್ಲದೂ ಏನಿದೆಯಲ್ಲ ಇವೆಲ್ಲ ಯೋಗದಲ್ಲಿ ಸೇರಿಸಿದ್ದಾರೆ. ಗೊತ್ತಾಯ್ತದ? ಇವೆಲ್ಲದನ್ನು ಮಾಡಿಕೊಂಡು ಅದಾದಮೇಲೆ ಇದನ್ನು ಆಸನಗಳು ಅಂತ ಹೇಳಿದ್ನಲ್ಲ, ಆಸನಗಳು ಇಸ್ ನಥಿಂಗ್ ಬಟ್ ನಮ್ಮ ಮನಸ್ಸು ಮತ್ತು ದೇಹವನ್ನು ಒಂದು ಹದಕ್ಕೆ ತರುವುದಕ್ಕೆ ಇವೆಲ್ಲ ಮಾಡ್ತಕ್ಕಂಥದ್ದು. ಅದರೊಳಗಡೆ ಏನು ಮಾಡ್ತೀವಿ ನಾವು, ಶೀರ್ಷಾಸನ ಹಾಕ್ತೇವೆ, ಮಯೂರಾಸನ ಹಾಕ್ತೇವೆ, ಇವುಗಳನ್ನೇ ನಾವು ಯೋಗ ಅಂತ ತಿಳ್ಕೊಂಡು ಅಲ್ಲಿಗೆ ಇದು ಮಾಡಿಬಿಡ್ತೀವಿ. 8ನೇ ಮೆಟ್ಲಿದೇನಿದೆಯಲ್ಲ ಅದು ಆ್ಯಕ್ಚುಲಾಗಿ ಸಮಾಧಿ ಸ್ಥಿತಿ. ಸಮಾಧಿ ಸ್ಥಿತಿ ತಲುಪಬೇಕು ಅಂದರೆ ಈಗಿನ ಕಾಲದಲ್ಲಿ ಅಷ್ಟು ಜನಗಳಿಗೆ ವ್ಯವಧಾನನೇ ಇರಲ್ಲ. ಗೊತ್ತಾಯ್ತಲ್ಲ, ಅವರು ಯೋಗ ಮಾಡ್ತೀನಿ ಅಂತ ಹೇಳ್ತಿರ್ತಾರೆ, ಇದು ಮಾಡ್ತಾರೆ, ಬರೀ ಆಸನಗಳು ಮಾಡ್ಕೊಂಡಿರ್ತಾರೆ. ಆದರೆ ಇಲ್ಲಿ ಶ್ರೀಮಾತಾಜಿ ನಿರ್ಮಲಾ ದೇವಿ ಅನ್ನೋರು ನಮಗೇನು ಮಾಡಿದರು ಅಂದರೆ, ವಾಟ್ ಈಸ್ ಸಮಾಧಿ ಸ್ಥಿತಿ ಅಂದರೆ ಏನು ಅನ್ನುವುದನ್ನು ತೋರಿಸೋದಕ್ಕೋಸ್ಕರವಾಗಿ ಅವರು ಮೊದಲನೇ ದಿವಸನೇ ಸಮಾಧಿ ಸ್ಥಿತಿ ನಿಮಗೆ ತಲುಪುವ ಹಾಗೆ ಮಾಡಿರ್ತಾರೆ. ಅದರ ಒಂದು ಇಂಡಿಕೇಶನ್ ನಿಮ್ಗೆ ಏನಾಗುತ್ತೆ ಅಂತಂದರೆ, ಎರಡೂ ಕೈನಲ್ಲಿ ತಣ್ಣಗೆ ಕೂಲ್ ಬ್ರೀಸ್ ಬರೋದು ಗೊತ್ತಾಗತ್ತೆ, ಮತ್ತು ನೆತ್ತಿಯಿಂದ ಇಲ್ಲಿ ಕೈ ಇಟ್ಕೊಂಡ್ರೆ ತಣ್ಣನೆ ಗಾಳಿ ಬರೋದು ಗೊತ್ತಾಗತ್ತೆ. ಅಂದ್ರೇನು, ನಮ್ಮ ಬೆನ್ನು ಮೂಳೆ ಏನಿದೆ, ಬೆನ್ನು ಮೂಳೆ ಕೊನೆ ಮೂಳೆಯಲ್ಲಿ ನಾವು ಚಿಕ್ಕ ಮಗು ಆಗಿದ್ದಾಗ, ಅಂದರೆ ತಾಯಿ ಗರ್ಭದಲ್ಲಿ 3 ತಿಂಗಳು ಮಗು ಆಗಿದ್ದಾಗ ಒಂದು ದೈವಿ ಶಕ್ತಿ ಬಂದು ಅಲ್ಲಿ ಅಡಿಗೆ ಕೂತ್ಕೊಂಡಿರುತ್ತೆ. ಅದಕ್ಕೆ ನಾವೇನು ಹೇಳ್ತೀವಿ ಅಂತಂದರೆ ಕುಂಡಲಿನಿ ಶಕ್ತಿ ಅಂತ ಹೇಳ್ತೀವಿ. ಆ ಕುಂಡಲಿನಿ ಶಕ್ತಿ ಹೇಗಿರುತ್ತೆ ಅಂದರೆ ಸುಪ್ತಾವಸ್ಥೆನೇ ಇರುತ್ತೆ, ಅಂದರೆ ನಿದ್ರಾವಸ್ಥೆನೇ ಇರುತ್ತೆ. ನಾವು ಹುಟ್ಟಿದಾಗಿನಿಂದಲೂ ಎಲ್ಲರನ್ನಲ್ಲೂ ಇರತಕ್ಕಂಥ ಒಂದು ದೈವಿ ಅಂಶ ಅದು. ಆ ದೈವಿ ಅಂಶವನ್ನು ಅದು ಯಾವಾಗ ಜಾಗೃತಿಗೊಳ್ಳೋದು ಅಂದರೆ ಏನು, ಕುಂಡಲಿನಿ ಶಕ್ತಿ ಅಂದರೆ ಬೀಜದ ರೂಪದಲ್ಲಿ ಇರುತ್ತೆ ಅಂತ ಇಟ್ಕೊಳ್ಳಿ. ಒಂದು ದೊಡ್ಡ ಆಲದ ಮರ ಜ್ಞಾಪಿಸ್ಕೊಳ್ಳಿ, ಆಲದ ಮರದ ಒಂದು ಸಣ್ಣ ಬೀಜ. ಆ ಸಣ್ಣ ಬೀಜ ಎಷ್ಟು ದಿವಸ ನೀವು ಅದು ಬೀಜ ರೂಪವಾಗೇ ಇಟ್ಟರೆ ಅದು ಎಷ್ಟು ವರ್ಷ ಆದ್ರೂ ಅದು ಹಾಗೇ ಇರುತ್ತೆ. ಆದರೆ ಅದನ್ನು ಭೂಮಿಗೆ ಹಾಕಿ ಸ್ವಲ್ಪ ನೀರು ಕೊಟ್ಟು ಗೊಬ್ಬರ ಕೊಟ್ಟಾಗ ಅದು ದೊಡ್ಡ ವೃಕ್ಷವಾಗಿ ಬೆಳೆಯುತ್ತೆ. ಆ ಬೀಜದಲ್ಲಿ ಎಲ್ಲ ಪ್ರಾಪರ್ಟೀಸು ಇದೆ, ವೃಕ್ಷದ ಪ್ರಾಪರ್ಟೀಸ್ ಎಲ್ಲ ಇದೆ. ಕೊಂಬೆ ಇದೆ, ರೆಂಬೆ ಇದೆ, ಎಲೆ ಇದೆ, ಹಣ್ಣಿದೆ, ಹೂವಿದೆ. ಆದರೆ ಎಲ್ಲಿ ತನಕ ನೀವು ಬೀಜವಾಗಿ ಇಟ್ಟಿರ್ತೀರಾ, ಆದರೆ ಅದು ಬೀಜವಾಗಿ ಇರುತ್ತೆ. ಹಾಗೆ ಆ ಕುಂಡಲಿನಿ ಶಕ್ತಿ ಅನ್ನೋದೇನಿದೆಯಲ್ಲ ಅದು ಜಾಗೃತಗೊಂಡಾಗ
ಅದು ನಿಧಾನವಾಗಿ ಒಂದೊಂದೇ ಚಕ್ರಗಳ ಮುಖಾಂತರ ಮೇಲ್ಗಡೆಗೆ ಬರ್ತಾ ಹೋಗುತ್ತೆ. ಆ ಚಕ್ರಗಳನ್ನು ನಾವು ಅಲ್ಲಿ ತೋರಿಸಿದ್ದೀವಿ. ಅದರೊಳಗೆ ಏನು ಅಂದರೆ ಮೂಲಾಧಾರ, ಸ್ವಾಧಿಷ್ಠಾನ, ನಾಭಿ, ಅನಾಹತ, ವಿಶುದ್ಧಿ, ಆಜ್ಞಾ, ಸಹಸ್ರಾರ. ಸಹಸ್ರಾರ ಅಂದರೆ ನಮ್ಮ ನೆತ್ತಿ ಬಾಯಿ ಏನಿದೆಯಲ್ಲ, ನೆತ್ತಿ ಬಾಯಿಯನ್ನು ಯಾವಾಗ ಛೇದಿಸ್ಕೊಂಡು ಹೊರಗಡೆ ಬರುತ್ತೆಯೋ ಸರ್ವವ್ಯಾಪಿಯಾದಂತಹ ಪರಮಾತ್ಮನ ಜೊತೆಗೆ ಆ ಕುಂಡಲಿನಿ ಶಕ್ತಿ ಐಕ್ಯ ಆಗತ್ತೆ, ಮಿಲನ ಆಗತ್ತೆ. ಯಾವಾಗ ಅದು ಮಿಲನ ಆಗುತ್ತೋ ತಕ್ಷಣ ನಮಗೆ ಎಲ್ಲೂ ಇರ್ತಕ್ಕಂಥ ಒಂದು ಶಕ್ತಿ ಬರುತ್ತೆ. ಅದು ನಮಗೆ ಅಮೃತ ವರ್ಷಿಣಿ ಅಂತ ಹೇಳ್ತೀವಿ. ಅಮೃತ ಧಾರೆ ನಮಗೆ ಬರುತ್ತೆ. ನಮ್ಮಲ್ಲಿ ಏನೇ ಪ್ರಾಬ್ಲಮ್ಗಳಿದ್ರೂ ಸಹಿತ ಅದೆಲ್ಲ ಕ್ಯೂರ್ ಆಗ್ತಾ ಬರುತ್ತೆ. ಅದ್ರ ಜೊತೆಗೆ ನೀವು ಅಲ್ಲಿ ನೋಡಿದ್ರಿ 2 ನಾಡಿಗಳು ಮೇಯ್ನಾಗಿ ಬರುತ್ತೆ. ಅಂದ್ರೇನು, ನಮ್ಮ ಬ್ರೈನಿಂದ ಬರ್ತಾ ಇರ್ತಕ್ಕಂಥ, ಮೆದುಳಿನಿಂದ ಬರ್ತಾ ಇರ್ತಕ್ಕಂಥ ನರಮಂಡಲಗಳು ಮೇಯ್ನಾಗಿ ನಾವು ಅದನ್ನು 3 ಭಾಗವಾಗಿ ಡಿವೈಡ್ ಮಾಡ್ತೀವಿ. ಎಡಗಡೆ ಇರ್ತಕ್ಕಂಥದ್ದು, ಮೇಲ್ಗಡೆ ಇರ್ತಕ್ಕಂಥದ್ದು, ಅದಕ್ಕೆ ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಅಂತ ಹೇಳ್ತೀವಿ. ಲೆಫ್ಟ್ ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್, ರೈಟ್ ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್. ಮಧ್ಯದಲ್ಲಿ ಇರ್ತಕ್ಕಂಥದ್ದಕ್ಕೆ ಪ್ಯಾರಾ ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಅಂತ ಹೇಳ್ತಾರೆ. ಇದನ್ನು ಯೋಗ ಭಾಷೆಯಲ್ಲಿ ಎಡಗಡೆಯಲ್ಲಿರೋದಕ್ಕೆ ಇಡಾನಾಡಿ ಅಂತ ಹೇಳ್ತಾರೆ, ಬಲಗಡೆ ಇರೋದಕ್ಕೆ ಪಿಂಗಳ ನಾಡಿ ಅಂತ ಹೇಳ್ತಾರೆ. ಆ್ಯಕ್ಚುಲಾಗಿ ಈ ಇಡಾನಾಡಿ ಮತ್ತು ಪಿಂಗಳ ನಾಡಿ ಅಂತ ಏನಿದೆಯಲ್ಲ, ದೇ ಆರ್ ಮೇನ್ಲಿ ರೆಸ್ಪಾನ್ಸಿಬಲ್ ಫಾರ್ ದ ಫಂಕ್ಷನಿಂಗ್ ಆಫ್ ಆಲ್ ದ ಆರ್ಗನ್ಸ್ ಆಫ್ ಅವರ್ ಬಾಡಿ. ಅಂದರೆ ನಮ್ಮ ದೇಹದ ಎಲ್ಲ ಅಂಗಾಂಗಗಳು ತಮ್ಮ ತಮ್ಮ ಕೆಲಸಗಳನ್ನು ತಾವು ಕರೆಕ್ಟಾಗಿ ಮಾಡ್ಕೊಂಡು ಹೋಗಬೇಕು ಅಂತಂದರೆ ಈ 2 ನಾಡಿಗಳು ಬಹಳ ಚೆನ್ನಾಗಿ ವ್ಯವಸ್ಥಿತವಾಗಿರಬೇಕು. ಹಾಗೆಯೇ ಬಲಭಾಗದಲ್ಲಿ ಇದೆಯಲ್ಲ, ಅದು ಪಿಂಗಳ ನಾಡಿ. ಅದರೊಳಗಡೆ ಏನಾದರೂ ನಮಗೆ ಇಂಬ್ಯಾಲೆನ್ಸ್ ಆದಾಗ ನಮ್ಮನ್ನು ಏನು ಮಾಡುತ್ತೆ, ಫ್ಯೂಚರ್ ಟೆನ್ಸ್ ಕೇಳ್ಕೊಂಡು ಹೋಗುತ್ತೆ. ಮತ್ತು ನಮಗೆ ಈಗೋ ಅಂದರೆ ಅಹಂಕಾರ, ಪ್ರಾಮಿನೆಂಟಾಗಿ ಅಹಂಕಾರ ಕೆಲಸ ಮಾಡೋಕ್ಕೆ ಶುರು ಮಾಡುತ್ತೆ. ನಾನು ಹೇಳಿದ್ದೆ ಕರೆಕ್ಟು, ಎಲ್ಲರನ್ನೂ ನಾನು ತಿದ್ದುತ್ತೀನಿ, ನಾನು ಹೇಗೆ ಹೇಳ್ತೀನಿ ಅವ್ರು ಹಾಗೇ ಎಲ್ಲರನ್ನೂ ನಾನು ನೋಡ್ಕೊಳ್ತೀನಿ, ಆ ಥರ ಎಲ್ಲ ಇವೆರಡು ಮಾಡ್ತಾ ಇರುತ್ತೆ. ಆ್ಯಕ್ಚುಲಾಗಿ ಒಂದು ನಮ್ಮನ್ನು ಪಾಸ್ಟ್ ಟೆನ್ಸ್ ಕೇಳ್ಕೊಂಡು ಹೋಗುತ್ತೆ, ಇನ್ನೊಂದು ನಮ್ಮನ್ನು ಫ್ಯೂಚರ್ ಟೆನ್ಸ್ ಕೇಳ್ಕೊಂಡು ಹೋಗುತ್ತೆ. ನಾವು ಇರಬೇಕಾದ್ದು ಎಲ್ಲಿ ಅಂದರೆ ನಾವು ಪ್ರೆಸೆಂಟ್ ಟೆನ್ಸ್ನಲ್ಲಿ ಇರಬೇಕಾಗುತ್ತೆ. ಪ್ರೆಸೆಂಟ್ ಟೆನ್ಸ್ ಅಂತಂದ್ರೇನು, ಇವತ್ತು ಏನಾಗ್ತಾ ಇದೆ ಅದನ್ನು ಗಮನಿಸೋದಲ್ಲ, ಈ ನಿಮಿಷದಲ್ಲಿ ಏನಾಗ್ತಾ ಇದೆ ಅದನ್ನೂ ಗಮನಿಸೋದಲ್ಲ, ಈ ಸೆಕೆಂಡಿನಲ್ಲಿ ಏನಾಗ್ತಾ ಇದೆ ಅದಕ್ಕಿಂತಲೂ ಹೆಚ್ಚಾಗಿ ನ್ಯಾನೋ ಸೆಕೆಂಡ್ ಅಂತ ಹೇಳ್ತೀವಿ. ನ್ಯಾನೋ ಸೆಕೆಂಡ್ ಅಂತಂದ್ರೇನು, 1 ಸೆಕೆಂಡನ್ನು 1 ಕೋಟಿಯಿಂದ ಡಿವೈಡ್ ಮಾಡಿದರೆ ಬರ್ತಕ್ಕಂಥ ಒಂದು ಏನು ಫ್ರ್ಯಾಕ್ಷನ್ ಇದೆ, ಆ ಫ್ರ್ಯಾಕ್ಷನ್ನಿನ ಅವಧಿಯಲ್ಲಿ ನಮ್ಮ ಒಳಗಡೆ ಏನಾಗ್ತಾ ಇದೆ ಅನ್ನೋದನ್ನು ನಾವು ಅಬ್ಸರ್ವ್ ಮಾಡೋಕ್ಕೆ ಶುರು ಮಾಡ್ತೀವಿ. ಆಮೇಲೆ ಹರಿತಾ ಇರ್ತಕ್ಕಂಥ ನದಿ ನೀರಿನಲ್ಲಿ ಕುತ್ತಿಗೆ ಮಟ್ಟದಲ್ಲಿ ನಿಂತ್ಕೊಂಡು ಜಪಗಳನ್ನು ಮಾಡ್ತಾಯಿದ್ರು. ಇಷ್ಟೆಲ್ಲ ಆದ್ರೂ ಸಹ ಸಾವಿರಾರು ಜನದಲ್ಲಿ ಯಾರೋ ಒಬ್ರಿಗೋ ಇಬ್ಬರಿಗೋ ಒಲಿತಾ ಇದ್ದಂಥ ವಿದ್ಯೆ ಇದು, ಅತ್ಯಂತ ಕಠಿಣವಾದಂಥ ವಿದ್ಯೆ. ಆದರೆ ಶ್ರೀಮಾತಾಜಿ ನಿರ್ಮಲಾದೇವಿ ಅನ್ನುವರು ಅವರು ಏನು ಮಾಡಿದರು, ನಾರ್ಗೋಲ್ ಅಂತ ಒಂದು ಊರಿನಲ್ಲಿ ಸಮುದ್ರ ತೀರದಲ್ಲಿ 2 ದಿವಸಗಳ ಕಾಲ ತಪಸ್ಸನ್ನು ಮಾಡಿದಾಗ ಅವರಿಗೆ ಗೊತ್ತಾಗಿದ್ದೇನು ಅಂತಂದರೆ, ಈ ಸಹಸ್ರಾರ, ವಿಶ್ವವ್ಯಾಪಿಯಾದಂತಹ ಸಹಸ್ರಾರ ಅದು ಓಪನ್ ಆದಾಗ ಎಲ್ಲ ಜನಗಳಿಗೂ ನಾವು ಈ ಸಹಜಯೋಗ ಕುಂಡಲಿನಿ ಯೋಗವನ್ನು ಹೇಳ್ಕೊಡ್ಬೇಕು, ಅದರಿಂದ ಜಾಗೃತಿ ಮಾಡಬೇಕು ಅಂತಕ್ಕಂಥದ್ದು ಗೊತ್ತಾಯಿತು. ಅವಾಗಿನಿಂದ ಅವರು 1970ನೇ ಇಸ್ವಿ ಮೇ ತಿಂಗಳ 5ನೇ ತಾರೀಕು ಅವತ್ತಿನ ದಿವಸ ಅವರಿಗೆ ಜ್ಞಾನೋದಯ ಆಗಿದ್ದು, ಆ ಜ್ಞಾನೋದಯವನ್ನು ಪ್ರಪಂಚದ ಎಲ್ಲ ಜನಗಳಿಗೂ ಹಂಚ್ತಾ ಇರೋದಕ್ಕೆ ಇವತ್ತಿನ ದಿವಸ 165 ಕಂಟ್ರಿಗಳಲ್ಲಿ ಇದನ್ನು ಅಭ್ಯಾಸ ಮಾಡ್ತಾ ಇದ್ದಾರೆ. ಇಷ್ಟು ಸಿಂಪಲ್ಲಾಗಿ ಮಾಡಿದ್ದಾರೆ. ಯಾಕೆ ಅಂತಂದರೆ ಈ ಸಹಜಯೋಗ ಸಹಸ್ರಾರವನ್ನು ದಾಟಬೇಕು ಅಂತಂದರೆ ನಿಮಗೊಂದು ಏನು ಅನುಭವ ಆಗುತ್ತೆ ಸಮಾಧಿ ಸ್ಥಿತಿನಲ್ಲಿ ಅಂತಂದರೆ, ಒಂದು ಚಾಕ್ಲೇಟ್ ತೊಗೊಂಡು ಬಾಯಿಗೆ ಹಾಕಿದರು ನೋಡಿ, ಇದೇ ಸಮಾಧಿ ಸ್ಥಿತಿ ಅಂತ. ಆದರೆ ಆ ಸಮಾಧಿ ಸ್ಥಿತಿಯನ್ನು ಒಂದು ಸಾರಿ ಅನುಭವಿಸಿದ ಮೇಲೆ ಪ್ರತಿ ದಿವಸ ನಾವು 10 ನಿಮಿಷ ಬೆಳಗ್ಗೆ 10 ನಿಮಿಷ ಸಾಯಂಕಾಲ ಇದನ್ನು ಅಭ್ಯಾಸ ಮಾಡಬೇಕಾಗತ್ತೆ. ಅಭ್ಯಾಸ ಮಾಡಿದಾಗ ನಾವಿನ್ನೂ ಚೆನ್ನಾಗಿ ನಮ್ಮಲ್ಲಿರ್ತಕ್ಕಂಥ ಎಲ್ಲ ಏನೇನು ಪ್ರಾಬ್ಲಮ್ ಇದೆ, ದೈಹಿಕವಾದಂಥ ಪ್ರಾಬ್ಲಮ್ ಇರ್ಬೋದು, ಮಾನಸಿಕವಾದಂಥ ಪ್ರಾಬ್ಲಮ್ ಇರ್ಬೋದು, ಎಲ್ಲ ಪ್ರಾಬ್ಲಮ್ಗಳಿಂದ ನಾವು ಕಂಪ್ಲೀಟಾಗಿ ಹೊರಗಡೆ ಬಂದು ಸದಾ ನಾವು ಯಾವಾಗಲೂ ಸಂತೋಷ ಸ್ಥಿತಿನಲ್ಲೇ ಇರ್ತೀವಿ. ಆ ಸ್ಥಿತಿಯನ್ನು ತಲುಪುವುದಕ್ಕೋಸ್ಕರವಾಗಿ ನೆಮ್ಮದಿ ಸ್ಥಿತಿಯನ್ನು, ಆನಂದದ ಸ್ಥಿತಿಯನ್ನು ಅನುಭವಿಸೋದು ಹೇಗೆ ಅನ್ನೋದನ್ನು ಇಷ್ಟು ಸುಲಭವಾಗಿ ಹೇಳ್ಕೊಟ್ಟಿದ್ದಾರೆ ಶ್ರೀಮಾತಾಜಿಯವರು. ಕಟ್. ಗುಡ್ ಶಾಟ್ ಕೀರ್ತಿ. ನೆಕ್ಸ್ಟ್ ಬ್ಯೂಟಿ ಶಾಟ್ ಮಾಡೋಣ.
ಎರಡನ್ನು ಹೇಗೆ ಮಾಡ್ತೀರಿ? ಅಂತಹ ಹಾರ್ಶ್ ಕಂಡೀಷನ್ ನಿಂದ ನಿಮ್ಮನ್ನು ರಕ್ಷಿಸಿಕೊಂಡು ಬ್ಯೂಟಿ ಶಾಟ್ಗೆ ಹೊಳೆಯೋದು ಹೇಗೆ? ಚಂದ್ರಿಕಾ ಒಂದೇ ಸೋಪ್ ಎರಡನ್ನು ಮಾಡುತ್ತಾ? ಹೊಸ ಚಂದ್ರಿಕಾದ ಡಬಲ್ ಆಯುರ್ವೇದದಲ್ಲಿ ಡಬಲ್ ಬೆನಿಫಿಟ್ ಇದೆ. ಚಂದ್ರಿಕಾದಲ್ಲಿ ಬೇವು ಮತ್ತು ತೆಂಗಿನೆಣ್ಣೆಯ ಡಬಲ್ ಆಯುರ್ವೇದ ಇದೆ. ಇದು ರಕ್ಷಣೆ ಮತ್ತು ಹೊಳಪಿನ ಡಬಲ್ ಪ್ರಯೋಜನವನ್ನು ನಿಮ್ಮ ಚರ್ಮಕ್ಕೆ ಕೊಡುತ್ತದೆ. ಚಂದ್ರಿಕಾ ಡಬಲ್ ಆಯುರ್ವೇದದ ಡಬಲ್ ಪ್ರಯೋಜನಗಳು. ಇಷ್ಟು ಕೆಟ್ಟ ಲೈಟಿಂಗ್. ಮನೆ ಅದ್ಭುತವಾಗಿರುತ್ತೆ ಲೈಟಿಂಗ್ ಚೆನ್ನಾಗಿದ್ದಾಗ. ಅಂದ್ರೆ ಸ್ಟರ್ಲೈಟ್. ಮನೆಯನ್ನು ಅದ್ಭುತವಾಗಿಸುತ್ತೆ ಸ್ಟರ್ಲೈಟ್. CRI ಪ್ಲಸ್ ಟೆಕ್ನ ಉತ್ತಮ ಗುಣಮಟ್ಟದ ಲೈಟ್ ನಿಂದ. ಸ್ಟರ್ಲೈಟ್, ಫಾಲ್ ಇನ್ ಲವ್ ವಿತ್ ಯೋರ್ ಹೋಮ್. ಹೊಸ ಬ್ರ್ಯಾಂಡ್, ಹೊಸ ಟ್ರೆಂಡ್, ಹೊಸ ಕಲ್ಪನೆ, ಹೊಸ ಅನ್ವೇಷಣೆ. ಸ್ವಂತ ಬ್ರ್ಯಾಂಡ್, ಮಾರ್ಕೆಟ್ನಲ್ಲೇ ಕಿಂಗ್. ಸವಾಲು ಗೆದ್ದು ಬಿಗ್ ಬಾಸ್ ಆದವರು. ಊಹೆಗೂ ನಿಲುಕಲ್ಲ ಇವರ ಸಕ್ಸಸ್ ಸ್ಟೋರಿ. ಇದು ಬರೀ ಸಕ್ಸಸ್ ಸ್ಟೋರಿ ಅಲ್ಲ, ನಿಮ್ಮೊಳಗಿನ ಶಕ್ತಿಗೆ ಇವರೇ ಸ್ಫೂರ್ತಿ. ಗೇಮ್ ಚೇಂಜರ್ ಶೀಘ್ರದಲ್ಲೇ ನಿರೀಕ್ಷಿಸಿ. ಏನ್ ತಿಂತೀಯ ಹೇಳು? ಸ್ವಿಗ್ಗಿಯಲ್ಲಿ 10 ನಿಮಿಷದೊಳಗೆ ಸಖತ್ ಫ್ರೆಶ್ ಆಗಿ ಬಂದ್ಬಿಡುತ್ತೆ. 10 ನಿಮಿಷದಲ್ಲಿ ಈರುಳ್ಳಿ. ಅರೆ, ಸ್ವಿಗ್ಗಿಯ ಡೆಲಿವರಿ ಪಾರ್ಟ್ನರ್ಗಳು ರೆಸ್ಟೋರೆಂಟ್ ನ ಬದಿಯಲ್ಲಿ ರೆಡಿಯಾಗಿ ನಿಂತಿರ್ತಾರೆ. ಅದಕ್ಕೆ 10 ನಿಮಿಷ. ನಿಮ್ಮ ಇಷ್ಟದ ರೆಸ್ಟೋರೆಂಟ್ಗಳಿಂದ 10 ನಿಮಿಷದಲ್ಲಿ ಫ್ರೆಶ್ ಫುಡ್. ಸ್ವಿಗ್ಗಿ ಫುಡ್ ಅಲ್ಲಿ ಬೋಲ್ಡ್. ಮಕ್ಕಳಿಗೆ ಮುಖ್ಯ ಹಾಲು ಅಂತೂ ಅಲ್ಲ, ಬುದ್ಧಿಗೆ ಒಳ್ಳೇದು ಬಾದಾಮಿ ಅಲ್ಲ. ಏನದು? ಉಪ್ಪು. ಇದು ಅಯೋಡಿನ ಶಾಟ್ ಆಶೀರ್ವಾದ ಉಪ್ಪು. ಮಕ್ಕಳಿಗೆ ಮುಖ್ಯ ದಿನ ಅಡುಗೆಯಲ್ಲಿರತ್ತೆ, ಬುದ್ಧಿಗೆ ಒಳ್ಳೇದು ಅಯೋಡಿನ್ ಇದರಲ್ಲಿರತ್ತೆ. ಅಯೋಡಿನ ಶಾಟ್ ಆಶೀರ್ವಾದ ಉಪ್ಪು. ಉಪ್ಪಂದ್ರೆ ಹೀಗಿರಬೇಕು. ಅಧಿಕಾರ, ಪ್ರತಿಕಾರ ಮತ್ತು ಪ್ರೀತಿ, ಇದೇ ಡೆವಿಲ್ ಕತೆ. ಯಕ್ಕ ಜುಲೈ 18ಕ್ಕೆ ಪಕ್ಕ. ಯುವಗೆ ಚಿಕ್ಕಮ್ಮನ ಪವರ್. ಆಮೀರ್ 125 ಕೋಟಿ ರಿಜೆಕ್ಟ್. ಕಾನ್ಸ್ ಹೇಳಿದ್ದೇನು? ಓ ಕವರ್ ಪೇಜ್ ನಲ್ಲಿ ಬಿ ಟೌನ್ ರೇಖಾ ಲಕ ಲಕ. ಪವರ್ ಲೆಕ್ಕ. ಗ್ಯಾರಂಟಿ ಪಿಕ್ಚರ್ ವೀಕ್ಷಿಸಿ ಸಂಜೆ 7:30ಕ್ಕೆ. ಸೊ ಸಹಜ ಯೋಗ, ಈ ಸಹಜ ಯೋಗ ಮಾಡೋದ್ರಿಂದ ಏನೆಲ್ಲ ಬೆನಿಫಿಟ್ ಸಿಗುತ್ತೆ ಅಂತ ಹೇಳೋದಾದ್ರೆ ಏನ್ ಹೇಳ್ತೀರಾ ಸರ್ ನಾಗೇಂದ್ರ ಬಾಬು ಸರ್? ಇದು ಮಾಡೋದ್ರಿಂದ ನಮ್ಮ ಆರೋಗ್ಯ ತುಂಬ ಇಂಪ್ರೂವ್ ಆಗುತ್ತೆ. ಮತ್ತು ದೈಹಿಕ ಆರೋಗ್ಯ, ಮಾನಸಿಕ ಆರೋಗ್ಯ, ಜೊತೆಗೆ ಮೆಂಟಲ್ ಡಿಸಾರ್ಡರ್ಸ್ ಏನೇನಿರುತ್ತೋ ಅವೆಲ್ಲ ಕ್ಯೂರ್ ಆಗುತ್ತೆ. ಜೊತೆಗೆ ನಮ್ಮಲ್ಲಿ ಒಂಥರ ಬ್ಯಾಲೆನ್ಸಿಂಗ್ ಬರುತ್ತೆ. ಸೊ ಈ ಜ್ಞಾನ, ಇದೇನು ಹೇಳ್ತಾರೆ ಧ್ಯಾನ ಮಾಡೋದು ಅಂತ ಹೇಳ್ತಾರಲ್ಲ, ಇದಕ್ಕೆ ಧ್ಯಾನ ಮಾಡೋದಕ್ಕೆ ಸೊ ಇಷ್ಟು ದಿನ ಪ್ರಾಕ್ಟೀಸ್ ಮಾಡಬೇಕು, ಅದಾದ ನಂತರ ಅದು ಒಲಿಯುತ್ತೆ, ಆ ಥರದ್ದು ಏನಾದರೂ ಇದೆಯಾ? ಆ ಥರ ಏನೂ ಇಲ್ಲ ಮೇಡಮ್. ಆ್ಯಕ್ಚುಲಾಗಿ ಒಂದು ಸಣ್ಣ ಮಗು ಇದ್ದಾಗಲೇ, ತಾಯಿ ಗರ್ಭದಲ್ಲಿದ್ದಾಗಲೇ ಆ ಶಕ್ತಿ ಬಂದಿರುತ್ತೆ. ಅದನ್ನು ಕುಂಡಲಿನಿ ಶಕ್ತಿ ಅಂತಲೇ ಹೇಳೋದು. ಅದು ಮಗು 2-2.5 ವರ್ಷ ಇದ್ದಾಗ ಅದು ನಮ್ಮ ಫ್ರಂಟೈಲ್ ಬೋನ್ ಅಂತ ಏನು ಹೇಳ್ತಾರೋ ಅದು ಓಪನ್ ಆಗಿರುತ್ತೆ. ನಮ್ಮ ಬೆಳೀತಾ ಬುದ್ಧಿ ಬೆಳೀತಾ ನಮ್ಮ ಯೋಚನೆಗಳು ಜಾಸ್ತಿ ಆಗುತ್ತೆ. ಓಕೆ, ಈ ಸಹಸ್ರ ಯೋಗ ಏನಿದೆ ಅದನ್ನು ಮಕ್ಕಳು ಕೂಡ ಮಾಡಬಹುದಾ ರೇಖಾ ಮ್ಯಾಮ್? ಹೇಗೆ ಮಕ್ಕಳಿಗೆ ಎಷ್ಟು ಉಪಯೋಗ ಇರುತ್ತೆ ಈ ಸಹಸ್ರ ಯೋಗ ಮಾಡೋದ್ರಿಂದ? ಅದೇ ಈ ಸಹಜ ಯೋಗ ಧ್ಯಾನ ಮಾಡೋದ್ರಿಂದ ಮಕ್ಳಿಗೆ ಏನು ಹೆಲ್ಪ್ ಆಗುತ್ತೆ ಅಂದರೆ, ನಮಗೆ 2ನೇ ಚಕ್ರವಾದ ಸ್ವಾಧಿಷ್ಠಾನ ಚಕ್ರ ಇರುತ್ತಲ್ಲ, ಅದು ಎನ್ಲೈಟನ್ ಆಗುತ್ತೆ. ಆಗೋದ್ರಿಂದ ಅವ್ರಿಗೆ ಚೆನ್ನಾಗಿ ಗ್ರಾಸ್ಪಿಂಗ್ ಪವರು, ಮೆಮೊರಿ ಪವರು ಇಂಪ್ರೂವ್ ಆಗಿ
ಮಕ್ಕಳು ಎಜುಕೇಷನಲ್ಲಿ ಮುಂದೆ ಬರೋಕ್ಕೆ ಹೆಲ್ಪ್ ಆಗುತ್ತೆ. ಅದಕ್ಕೆ ಮಕ್ಕಳಿಗೆ ಚಿಕ್ಕವರಿದ್ದಾಗಿಂದನೂ ನಾವು ಧ್ಯಾನ ಮಾಡೋದನ್ನು ಪ್ರಾಕ್ಟೀಸ್ ಮಾಡಿಸ್ಬೇಕು. ಅದಕ್ಕೋಸ್ಕರ ನಾವು ಎಲ್ಲ ಸ್ಕೂಲ್ಸ್ಗಳಿಗೂ ಹೋಗಿ ಮಕ್ಕಳಿಗೆ ಧ್ಯಾನ ಮಾಡೋದನ್ನು ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೀವಿ. ಆ ಟೀಚರ್ಸ್ ಕೂಡ ತುಂಬ ಖುಷಿ ಪಟ್ಟಿದ್ದಾರೆ, ನಮ್ಮ ಮಕ್ಕಳು ಚೆನ್ನಾಗಿ ಮಾಡ್ತಾ ಇದ್ದಾರೆ, ಎಜುಕೇಷನಲ್ಲಿ ಮುಂದೆ ಬರ್ತಾ ಇದ್ದಾರೆ ಅಂತ ಒಂದು ಒಳ್ಳೆ ರಿಸಲ್ಟ್ಸ್ ಸಿಗ್ತಾ ಇದೆ. ಈ ಥರ ಮಕ್ಕಳ ಲೆವೆಲಲ್ಲಿ ನಾವು ಧ್ಯಾನ ಮಾಡೋದನ್ನು ಇಂಪ್ರೂವ್ ಮಾಡ್ತಾ ಇದ್ದೀವಿ. ಸೊ ಜ್ಞಾನ ಮಾಡೋದನ್ನ ಹೇಳ್ಕೊಡ್ತಿದ್ರಿ ಮಕ್ಳಿಗೆ. ಅಂದ್ರೆ ಈ ಸಹಜ ಯೋಗದಲ್ಲೂ ಕೂಡ ಆಸನಗಳು ಆ ಥರದ್ದೆಲ್ಲ ಅದೇ ದ ಸೇಮ್ ಪ್ಯಾಟರ್ನ್ ಆಫ್ ಯೋಗಾನೇ ಇರುತ್ತೆ ಅಲ್ಲ? ಇನ್ನು ಏನೂ ಇಲ್ಲ, ನಾವು ಸುಮ್ಮನೆ ಕೂತ್ಕೊಳ್ಳೋದು, ಶ್ರೀ ಮಾತಾಜಿಯವ್ರ ಫೋಟೋ ಇಟ್ಕೊಂಡಿರ್ತೀವಿ, ಫೋಟೋ ಮುಂದೆ ನಾವು ಕೂತ್ಕೊಂಡು ಧ್ಯಾನ ಮಾಡೋದಷ್ಟೆ. ನಮಗೂ ಅವ್ರಿಗೂ ಒಂದು ಕನೆಕ್ಷನ್ ಇರುತ್ತೆ. ಸೊ ಅವ್ರ ಫೋಟೋಯಿಂದ ನಮಗೆ ವೈಬ್ರೇಷನ್ಸ್ ಫೀಲ್ ಆಗುತ್ತೆ, ಆ ಶಕ್ತಿಯಿಂದ ನಾವು ಧ್ಯಾನ ಮಾಡೋಕ್ಕೆ ಕೂತ್ಕೊಳ್ತೀವಿ. ಓಕೆ, ಈ ಚಕ್ರ ಆಕ್ಟಿವೇಶನು, ಈ ನಾಡಿ ಆಕ್ಟಿವೇಶನ್ ಅದೆಲ್ಲ ಹಂಗಂದ್ರೆ ಏನು? ಆ್ಯಕ್ಚುಲಾಗಿ ಏನು ಅಂದರೆ ಯೋಗದಲ್ಲಿ 8 ಪಾರ್ಟ್ ಅಂತ ಹೇಳಿದ್ನಲ್ಲ, ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ, ಈ 5 ಅಂಗಗಳೇನಿದೆ ಅದನ್ನು ಬಾಹ್ಯ ಇದು ಪ್ರಾಕ್ಟೀಸ್ ಅಂತ ಹೇಳ್ತಾರೆ, ಗೊತ್ತಾಯ್ತಲ್ಲ. ಇನ್ನು ಧಾರಣ ಧ್ಯಾನ ಸಮಾಧಿ ಇದೆಯಲ್ಲ, ಅದು ಆಂತರಿಕ ಧ್ಯಾನ ಪದ್ಧತಿ ಅಂತ ಹೇಳ್ತಾರೆ. ನಾವು ಹೆಚ್ಚಿಗೆ ಆಂತರಿಕ ಧ್ಯಾನ ಪದ್ಧತಿಗೆ ಹೆಚ್ಚಿಗೆ ಗಮನ ಕೊಡ್ತೀವಿ. ಆಂತರಿಕ ಧ್ಯಾನ ಪದ್ಧತಿ ಅಂತಂದ್ರೇನು, ಈ ಕುಂಡಲಿನಿ ಶಕ್ತಿನ ಯಾವ ಥರ ಜಾಗೃತಿ ಮಾಡಬೇಕು, ಆಮೇಲೆ ಜಾಗೃತಿ ಆದಾಗ ನಮಗೇನೇನು ಅನುಭವ ಆಗುತ್ತೆ. ಆ್ಯಕ್ಚುಲಾಗಿ ಯಾತಕ್ಕೋಸ್ಕರ ಕುಂಡಲಿನಿ ಜಾಗೃತಿ ಆಗಲ್ಲ, ಕೆಲವರಿಗೆಲ್ಲ ಭಾಳ ಯೋಚನೆಗಳಿರುತ್ತೆ. ಅಂದರೆ ಪಾಸ್ಟೆನ್ಸ್ಗೆ ಹೋಗ್ತಿರ್ತೀವಿ, ಏನೇನೋ ಯೋಚನೆಗಳು ಬರುತ್ತೆ. ಒಂದು ಧ್ಯಾನ ಮಾಡೋಕ್ಕೆ ಅಂತ ಕೂತ್ಕೊಂತು ಅಂತಂದರೆ ನಮ್ಗೆ ಏನೇನೋ ಯೋಚನೆಗಳು ಬರುತ್ತೆ, ಯಾವುದು ಧ್ಯಾನ ಮಾಡೋಕ್ಕಾಗಲ್ಲ. ಹಾಗಾದಾಗ ನಾವೇನು ಮಾಡ್ತೀವಿ, ಅದಕ್ಕೆ ಬ್ಯಾಲೆನ್ಸ್ ಮಾಡ್ಕೋಬೇಕು ಅಂತ ಹೇಳ್ತೀವಿ. ಬ್ಯಾಲೆನ್ಸ್ ಅಂದ್ರೇನು, ಈ ಇಡಾನಾಡಿನಲ್ಲಿ ಪಾಸ್ಟೆನ್ಸ್ಗೆ ಹೇಳ್ಕೊಂಡು ಹೋಗ್ತಾ ಇರುತ್ತೆ ಅಂತ ಹೇಳಿದ್ನಲ್ಲ, ಅದು ಅದರೊಳಗಿರ್ತಕ್ಕಂಥ ದೋಷಗಳು. ಪಿಂಗಳ ನಾಡಿನಲ್ಲಿ ಫ್ಯೂಚರ್ ಟೆನ್ಸ್ಗೆ ಹೇಳ್ಕೊಂಡು ಹೋಗುತ್ತೆ ಅಂತ ಹೇಳ್ತೀವಲ್ಲ, ಅದನ್ನು ಯಾವ ಥರ ಬ್ಯಾಲೆನ್ಸ್ ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತೀವಿ. ಫಸ್ಟು ಆ ಕುಂಡಲಿನಿ ಶಕ್ತಿನ ಜಾಗೃತಿ ಮಾಡಬೇಕು, ಯಾರು ಗೊತ್ತಿರೋರು. ಗೊತ್ತಾದಾಗ ಅದನ್ನು ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನು ಶ್ರೀ ಮಾತಾಜಿ ಅವರು ಚೆನ್ನಾಗಿ ಭಾಳ ಸಿಂಪಲ್ಲಾಗಿ ಹೇಳ್ಕೊಟ್ಟಿದ್ದಾರೆ. ಅದು ಕುಂಡಲಿನಿ ಜಾಗೃತಿ ಆದಾಗ ಅಂದ್ರೇನು, ನಾವು ಏನೇ ಕೆಲಸ ಮಾಡಬೇಕಾದ್ರೂ ನಾವು ಆ ಪರಮಾತ್ಮನ ಜೊತೆಗೆ ಮಿಲನ ಆಗಿರಬೇಕು. ಪರಮಾತ್ಮನ ಜೊತೆಗೆ ಯಾವಾಗ ಮಿಲನ ಆಗಿರ್ತೀವಿ ಆವಾಗಲೇ ನಮಗೆಲ್ಲ ಒಳಗಡೆ ಏನಾಗ್ತಾ ಇದೆ ಅನ್ನೋದು ಗೊತ್ತಾಗುತ್ತೆ. ಆಮೇಲೆ ಇನ್ನೊಬ್ಬರಲ್ಲಿ ಅಲ್ಲಿ ಎರಡೂ ಕೈಗಳಲ್ಲಿ ಎಲ್ಲ ಬೆರಳುಗಳಲ್ಲಿ ಒಂದು ರೀತಿಯ ಒಂದು ವೈಬ್ರೇಷನ್ ಅಂತ ಏನು ಹೇಳ್ತೀವಿ, ಆ ವೈಬ್ರೇಷನ್ ಬರೋಕ್ಕೆ ಶುರು ಆಗುತ್ತೆ. ಆ ಕುಂಡಲಿನಿ ಶಕ್ತಿ ಜಾಗೃತಿ ಆಗಿರೋದು ಆ ಪರಮಾತ್ಮನ ಜೊತೆಗೆ ನಮಗೆ ಸಂಪರ್ಕ ಬಂದಿದೆ ಅನ್ನೋದರ ಒಂದು ಇಂಡಿಕೇಶನ್. ಸೊ ಈ ಕಾರ್ಯ ಸಿದ್ಧಿ ಮಾಡ್ಕೊಳಕ್ಕೆ ನಿರ್ದಿಷ್ಟವಾದಂತಹ ಟೈಮು ಆ ಥರದ್ದು ಏನಾದರೂ ಇದೆಯಾ, ಇಲ್ಲ ಹೇಗೆ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಆಗುತ್ತೆ? ಹಾಗೇನಿಲ್ಲ, ಯಾವ ಉಪವಾಸ ಇಲ್ಲ, ಇದಕ್ಕೆ ವನವಾಸ ಇಲ್ಲ, ಯಾವ ಥರದ್ದು ಇದು ಇಲ್ಲ, ತಾನೇ ಮಾಡ್ಕೊಂಡು ಕೂತ್ಕೋಬೇಕು ಅಂತಲೂ ಇಲ್ಲ. ನೀವು ಯಾವುದೇ ಸ್ಥಿತಿನಲ್ಲಿ ಇದ್ರೂ ಸಹಿತ ಅದನ್ನು ಕೂತ್ಕೊಂಡು ಮಾಡ್ಕೋಬೋದು. ಆದರೆ ಮೊದಲನೇ ದಿವಸ ನಿಮಗೆ ಆ ಕುಂಡಲಿನಿ ಶಕ್ತಿ ಜಾಗೃತಿ ಮಾಡಬೇಕು. ಜಾಗೃತಿ ಮಾಡೋದಕ್ಕೆ ಯಾರಾದರೂ ಗೊತ್ತಿರೋರು, ಅಂದ್ರೇನು ಸಹಜಯೋಗ ಶ್ರೀಮಾತಾಜಿಯಿಂದ ಇದನ್ನು ಪಡೆದಿರ್ತಕ್ಕಂಥ ಯಾರಾದರೂ ನಿಮಗೆ ಆ ಕುಂಡಲಿನಿ ಶಕ್ತಿನ ಜಾಗೃತಿ ಮಾಡಿದಾಗ ಮೊದಲನೇ ದಿವಸ ನಿಮಗೆ ಸಹಸ್ರಾರ ಅಂತ ಏನು ಹೇಳಿದ್ವಲ್ಲ, ನಮ್ಮ ನೆತ್ತಿ ಬಾಯಿ ಮಕ್ಕಳಿಗೆ ಮುಟ್ಟಿದರೆ ಎಷ್ಟು ಮೆತ್ತಿಗಿರುತ್ತೆ ನೋಡಿ. ಆ ಮೆತ್ತಿಗಿರುತ್ತಲ್ಲ, ಆ ಮಕ್ಕಳು ಯಾವಾಗಲೂ ಆ ಪರಮಾತ್ಮರ ಜೊತೆಗೆ ಸೇರ್ಕೊಂಡೇ ಬಿಟ್ಟಿರ್ತಾರೆ. ಅದರಿಂದಲೇ ಮಕ್ಕಳಿಗೆ ಯಾವಾಗಲೂ ಸಂತೋಷವಾಗಿರ್ತಾರೆ. ಬರ್ತಾ 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 ಒಂದು 7-8 ವರ್ಷ ಆಯಿತು ಅಂತಂದರೆ ಆ ಇದು ನೆತ್ತಿ ಬಾಯಿದೆಲ್ಲ ಸೇರ್ಕೊಂಡ್ಬಿಡುತ್ತೆ. ಅವಾಗಲೇ ನಾನು ನಂದು ಅನ್ನೋದೆಲ್ಲ ಶುರು ಆಗೋದು, ಈಗೋ ಅನ್ನೋದು ಗೊತ್ತಾಗುತ್ತೆ. ಅವಾಗ ಏನೇ ಕಷ್ಟ ಬಂದ್ರೂ ಆಕಾಶನೇ ಕಳ್ಸ್ಕೊಂಡು ನನ್ನ ತಲೆ ಮೇಲೆ ಬಿದ್ದುಬಿಡ್ತೇನಪ್ಪ ಅಂತ ಒದ್ದಾಡ್ತೀವಿ. ಅಲ್ಲಿ ತನಕ ಮಕ್ಕಳಿಗೆ ಎಷ್ಟೇ ಬೀಳಲಿ ಏಳಲಿ ಯಾವಾಗಲೂ ನಗ್ತಲೇ ಇರ್ತಾರೆ, ಖುಷಿಯಾಗಿರ್ತಾರೆ, ಎಲ್ಲರ ಜೊತೆನೂ ಸಂತೋಷವಾಗಿರ್ತಾರೆ. ಇವತ್ತಿನ ದಿವಸ ಏನೋ ಹತ್ತಿರ್ಬೋದು, ನಾಳೆ ಇಮ್ಮಿಡಿಯೇಟಾಗಿ ತಕ್ಷಣ ಅವರೆಲ್ಲರೂ ಸೇರ್ತಾರೆ. ಆ ಸ್ಟೇಜ್ ಗೊತ್ತಾಯ್ತಲ್ಲ, ಹಿಂದಿನ ಏನಿದೆ ಅದನ್ನು ಮತ್ತೆ ಮೊದಲಿನಿಂದ ತಗೊಳ್ಳೋದಕ್ಕೋಸ್ಕರವಾಗಿ ಈ ಕುಂಡಲಿನಿ ಶಕ್ತಿ ಯಾವಾಗ ಜಾಗೃತಿ ಮಾಡಬೇಕು. ಯಾರ್ದಾರು ಜಾಗೃತಿ ಆದ ತಕ್ಷಣ ಇವೆಲ್ಲವುದು ನಿಮಗೆ ಅನುಭವಕ್ಕೆ ಬರೋಕ್ಕೆ ಶುರು ಆಗುತ್ತೆ. ಸೊ ಇಂಟರ್ನ್ಯಾಷನಲ್ ಯೋಗ ಡೇ ಪ್ರಯುಕ್ತ ಏನೆಲ್ಲ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀರಾ? ಎಷ್ಟು ಸ್ಪೆಷಲ್ ಇರುತ್ತೆ ಸಹಜ ಯೋಗ ಸೆಂಟರ್ ಅಲ್ಲಿ? ಯೋಗ ಡೇ 21ನೇ ತಾರೀಕು ಏನು ನಡೀತಾ ಇದೆ, ಅದು ಈ ನಮ್ಮ ಪ್ಯಾಲೇಸ್ ಗ್ರೌಂಡ್ ಅರಮನೆ ಮೈದಾನದಲ್ಲಿ ತ್ರಿಪುರ ವಾಸಿನಿ ಸಭಾಂಗಣದಲ್ಲಿ ಅದನ್ನು ಅರೇಂಜ್ ಮಾಡ್ಕೊಂಡಿದ್ದೀವಿ, ಗೊತ್ತಾಯ್ತಲ್ಲ. ಇಲ್ಲಿ ಏನು ಅಂತಂದರೆ ಅಂತಾರಾಷ್ಟ್ರೀಯ ಯೋಗ ದಿನ ಮತ್ತು ವಿಶ್ವ ಸಂಗೀತ ಮೇಳನ ಅವೆರಡರದ ಒಂದು ಸಮ್ಮೇಳನ ಆಗ್ತಾ ಇದೆ. ಇದು ಪ್ರಥಮ ಬಾರಿಗೆ ಇಂಡಿಯಾದಲ್ಲಿ, ಅದರೊಳಗೂ ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ಆಗ್ತಾ ಇರ್ತಕ್ಕಂಥ ಒಂದು ಅದ್ಭುತವಾದಂತಹ ಒಂದು ಸಮಾರಂಭ. ಇದಕ್ಕೆ ಏನೇನಾಗುತ್ತೆ ಅಂತಂದರೆ
ಮೊದಲನೇ ದಿವಸ ಬೆಳಗ್ಗೆನೇ 7:30 ಕಮೆನ್ಸ್ ಆಗುತ್ತೆ, 7:30 9:30 ತನಕ. 7:30 ಫಸ್ಟು ಆಸನಗಳು ಇದನ್ನೆಲ್ಲದನ್ನು ಯೋಗ ಅಭ್ಯಾಸಗಳನ್ನೆಲ್ಲ ಮಾಡಿ ತೋರಿಸ್ಕೊಡ್ತಾರೆ. ಅದಾದಮೇಲೆ ನೀವು ಕೇಳಿದ್ರಲ್ಲ ಸಹಜ ಯೋಗದ ರಿಯಲೈಸೇಷನ್ ಆತ್ಮ ಸಾಕ್ಷಾತ್ಕಾರ ಅಂತ ಅದಕ್ಕೆ ಹೇಳ್ತೀವಿ. ಆತ್ಮ ಸಾಕ್ಷಾತ್ಕಾರ ಆಗಬೇಕು. ಆತ್ಮ ಸಾಕ್ಷಾತ್ಕಾರ ಇಸ್ ನಥಿಂಗ್ ಬಟ್ ನಮ್ಮ ಕುಂಡಲಿನಿ ಶಕ್ತಿ ಇದೆಯಲ್ಲ ಅದು ಆ ಜಾಗೃತಿ ಆಗ್ತಕ್ಕಂಥದ್ದು. ಆ ಜಾಗೃತಿ ಆಗ್ತಕ್ಕಂಥ ಒಂದು ಕಾರ್ಯಕ್ರಮ ಇಟ್ಕೊಂಡಿರ್ತೀವಿ. ಅದಾದಮೇಲೆ ಒಂದು ಸಂಗೀತ ಮ್ಯೂಸಿಕ್ ಇರುತ್ತೆ. ಮತ್ತು ಇದರೊಳಗಡೆ ಮೇಯ್ನಾಗಿ ಏನು ಅಂತಂದರೆ ಅಂಗವಿಕಲರು ಅನ್ನೋದಕ್ಕಿಂತ ಹೆಚ್ಚಾಗಿ ವಿಕಲಚೇತನರು ಅಂತ ಹೇಳ್ತೀವಲ್ಲ, ಅವರುಗಳು ಭಾಳ ಜನ ಬಂದು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಇದರೊಳಗಡೆ. ಒಂದು 200 ಜನ ಬರ್ತಾ ಇದ್ದಾರೆ. ಸಮರ್ಥನಂ ಕಂಪನಿ ಇದರಿಂದ ಸಂಸ್ಥೆಯಿಂದ ಸಂಸ್ಥೆಯಿಂದ ಇವರು ವಿಕಲಚೇತನರು ಅವರು ಭಾಳ ಜನ ಬಂದು ಇದರೊಳಗಡೆ ಪಾರ್ಟಿಸಿಪೇಟ್ ಮಾಡಿ ಹಾಡುಗಳು, ಸಂಗೀತ ಇದೆಲ್ಲದನ್ನು ನಡೆಸ್ಕೊಡ್ತಾ ಇದ್ದಾರೆ ಅದರೊಳಗಡೆ. ಆಮೇಲೆ ವಿಶ್ವದ ಅಂದರೆ ಪ್ರಪಂಚದ 20 ಕಂಟ್ರೀಸು, 20 ರಾಷ್ಟ್ರಗಳಿಂದ 200ಕ್ಕೂ ಹೆಚ್ಚು ಕಲಾವಿದರು ಬಂದು 100ಕ್ಕಿಂತಲೂ ಹೆಚ್ಚು ಇನ್ಸ್ಟ್ರೂಮೆಂಟ್ಗಳನ್ನು, ವಾದ್ಯಗೋಷ್ಠಿಗಳನ್ನು ಅದನ್ನು ಮಾಡ್ತಾ ಸಂಗೀತ ಕಚೇರಿಗಳು ಅದನ್ನ ನಡೆಸೋದು ಅದನ್ನೆಲ್ಲವೂ ಇರುತ್ತೆ. ಇದು 9:30 ತನಕ ಈ ಕಾರ್ಯಕ್ರಮಗಳಾದಮೇಲೆ ಇಲ್ಲಿಂದ ನಾವು ವೈಟ್ ಪೆಟಲ್ ಅಂತ ಪಕ್ಕದಲ್ಲೇ ಇರ್ತಕ್ಕಂಥ ವೈಟ್ ಪೆಟಲ್ಗೆ ನಾವು ಶಿಫ್ಟ್ ಆಗ್ತೀವಿ. ಶಿಫ್ಟ್ ಆದಾಗ ಏನಾಗುತ್ತೆ, ಅಲ್ಲಿ ಈ ಸಂಗೀತ ಕಾರ್ಯಕ್ರಮಗಳು ಅದೆಲ್ಲ ಕಂಪ್ಲೀಟ್ ಥ್ರೂಔಟ್ ದ ಡೇ, ಅಂದರೆ ರಾತ್ರಿ 10-11 ಗಂಟೆ ತನಕಲೂ ನಡೆಯುತ್ತೆ. ಇದರೊಳಗಡೆ ಎಲ್ಲರೂ ಪಾರ್ಟಿಸಿಪೇಟ್ ಮಾಡ್ತಾರೆ. ಇದೊಂದು ಅದ್ಭುತವಾದಂತಹ ಕಾರ್ಯಕ್ರಮ. ಈ ಕಾರ್ಯಕ್ರಮ ಇದೆಯಲ್ಲ ಇದು ಪ್ರಪ್ರಥಮ ಬಾರಿಗೆ ಆಗ್ತಾ ಇದೆ ಅಂತ ಹೇಳಿದೆ. ಇದರೊಳಗಡೆ ಎಸ್ಪೆಷಲಿ 2 ಅಂಧ ಮಹಿಳೆಯರು ಅನೇಕ ಭಾಷೆಗಳಲ್ಲಿ ಹಾಡುಗಳು, ಸಂಗೀತಗಳು ಇದನ್ನೆಲ್ಲದನ್ನು ನಡೆಸ್ಕೊಡ್ತಾರೆ. ಮತ್ತು ನಾನು ಹೇಳಿದ ಹಾಗೆ 20 ದೇಶಗಳಿಂದ ಬಂದಿರತಕ್ಕಂಥ 200ಕ್ಕೂ ಹೆಚ್ಚು ಕಲಾವಿದರುಗಳು 100 ವಾದ್ಯಗೋಷ್ಠಿಗಳೊಂದಿಗೆ ಸಂಗೀತ ಕಚೇರಿಗಳನ್ನು ಎಲ್ಲದನ್ನು ನಡೆಸ್ಕೊಡ್ತಾರೆ. ಇದು ಅತ್ಯಂತ ಇಂಪಾರ್ಟೆಂಟು. ಅದರಿಂದ ಎಲ್ಲರೂ ದಯವಿಟ್ಟು ಮಿಸ್ ಮಾಡ್ಕೊಳ್ಳದಲ್ಲೇ ಇದನ್ನು ಬರಬೇಕು, ಬಂದು ಎಲ್ಲರೂ ಇದನ್ನು ಈ ರಸದೌತಣವನ್ನು ಅನುಭವಿಸ್ಬೇಕು ಅಂತ ಅಂದ್ಬಿಟ್ಟು ನಾನು ಎಲ್ಲರಲ್ಲೂ ಕೇಳ್ಕೊಳ್ತೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಯದುವೀರ್ ಅವರು ಬರೋ ಚಾನ್ಸಸ್ ಇದೆ, ಮತ್ತೆ ಗವರ್ನರ್ ಅವರು ಬರೋ ಚಾನ್ಸಸ್ ಇದೆ. ವೆರಿ ನೈಸ್. ಹೌದು, ಸಹಜ ಯೋಗನ ತಾವು ಕೂಡ ಒಂದು ಆ ಸಹಜ ಯೋಗ ಟೇಸ್ಟ್ ಮಾಡಬೇಕು ಅಂದ್ರೆ ಸೊ ನೀವು ಕೂಡ ಕಾರ್ಯಕ್ರಮಕ್ಕೆ ಬನ್ನಿ ಅಂತ ನಮ್ಮ ಗ್ಯಾರಂಟಿ ನ್ಯೂಸ್ ಎಲ್ಲ ಪ್ರೇಕ್ಷಕರಿಗೂ ಕೇಳ್ಕೊಳ್ತೀವಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ನಮ್ಮನ್ನ ಜಾಯ್ನ್ ಆಗಿದ್ದಕ್ಕೆ ಅಂಡ್ ಸಹಜ ಯೋಗದ ಬಗ್ಗೆ ಬಹಳಷ್ಟು ಮಾಹಿತಿನ ನೀಡಿದ್ರಿ. ನೋಡೋದೆಲ್ಲ ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ಅಂಡ್ ನೀವು ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಅಧಿಕಾರ, ಪ್ರತಿಕಾರ ಮತ್ತು ಪ್ರೀತಿ ಇದೇ ಡೆವಿಲ್ ಕತೆ.